ಝೀ ಅಪ್ಪ ಮಳೆ ಬರ್ತೈತೆ, ಫಸ್ಟ್ ಗಾಡಿನ ಪಾರ್ಕ್ ಮಾಡಿಬಿಡ್ಬೇಕು. ಟಿನ್ 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 ಟಿನ್. ಹಲೋ, ಹಾಂ ಹೇಳಿ. ಓ ಹೌದಾ, ರಿಯಲಿ? ಹಾಂ ಐ ಸಿ. ಓಕೆ. ಅರೆ ತಿರುಗಿ ನೋಡೋಷ್ಟರಲ್ಲಿ ಕಾರೇ ಕಾಣಿಸ್ತಾ ಇಲ್ವಲ್ಲ ಗುರು, ಎಲ್ಲೈತು ಕಾರು? ಹಬ್ಬಾ, ಈ ಥರ ಕನ್ಸ್ಕೊಂಡಿದ್ದೆ. ಯಾವಾಗಾದರೂ ಈ ಥರ ಅರ್ಜೆಂಟಲ್ಲಿ ನೀವು ಗೇಟ್ ಹಾಕಬೇಕು ಅಥವಾ ಸುಸ್ಸು ಮಾಡಬೇಕು ಅಂತೇಳಿ ಕೀನ ಏನಾದ್ರು ಕಾರಲ್ಲೇ ಬಿಟ್ಟರೆ ಕಳ್ಳನ ಮಕ್ಕಳು ಜರ್ರಂತ ಗಾಡಿನ ಎತ್ಕೊಂಡು ಹೋಗ್ಬಿಡ್ತಾರೆ. ಆದರೆ ನನಗೆ ಆ ಟೆನ್ಷನ್ ಇಲ್ಲ, ನನ್ನ ಪೋಲೋ ಸೇಫಾಗಿ ನನ್ನ ಜೊತೆನೇ ಇದೆ. ನಾನು ಹೇಗಪ್ಪ ಅಷ್ಟು ಟೆನ್ಷನ್ ಫ್ರೀ ಅಂತ ಅನ್ಕೋತೀರಾ? ಟಡಾನ್ ಟಡಾನ್ ಟಡಾನ್, ಟೆನ್ಷನ್ ಫ್ರೀ ಆಗಬೇಕು ಅಂತಲೇ OneLap ಅವರ GPS ಟ್ರ್ಯಾಕರ್ನ ನಾನು ತರಿಸಿದ್ದೀನಿ. ಬನ್ನಿ ಪ್ರಾಡಕ್ಟ್ ಏನು ಎತ್ತ ಎಲ್ಲ ಚೆಕ್ ಮಾಡುವ. ಫಸ್ಟ್ಲಿ ಅಮೆಝಾನಿಂದ ಬೈ ಮಾಡಿರೋ ಪ್ರಾಡಕ್ಟ್ ಇದು. ಕಾಂಪ್ಯಾಕ್ಟ್ ಆಗಿದೆ. OneLap ವರ್ಲ್ಡ್ GPS ಟ್ರ್ಯಾಕರ್ ಲೋಕೋ ಶೀಲ್ಡ್ ವರ್ಷನ್ ಇದು. ಲೋಕೋ ಶೀಲ್ಡ್ ಅಂತ ಹೇಳಿದ್ರೆ 2-in-1 ಆಗುತ್ತೆ. ನಿಮ್ಮ ಕಾರ್ ಅಷ್ಟೇ ಅಲ್ಲ ಗುರು, ಅಪ್ಪಿ ತಪ್ಪಿ ಮಿಸ್ಸಾಗಿ ಏನಾದ್ರು ನಿಮ್ಮ ಗಾಡಿಗಳನ್ನೂ ಕಳ್ಳನ ಮಕ್ಳು ಏನಾದ್ರು ಕತ್ಕೊಂಡು ಹೋದರೆ ಆರಾಮಾಗಿ ನಿಮ್ಮ ಗಾಡಿನೂ ಸೇಫಾಗಿಡ್ಬೋದು. ಸ್ಪೆಷಲಿ ಇವ್ರು ಹೇಳ್ತಾ ಇದ್ದಾರೆ, ಇದು ಪಾಲಿಕಾರ್ಬೊನೇಟ್ ABS ಬಾಡಿ ಆಗಿರೋದ್ರಿಂದ ಸಖತ್ ರಗಡು, ಹಾಗೆ ವಾಟರ್ ಪ್ರೂಫ್ ಗುರು. ಇದು ನಿಮ್ಮ ಗಾಡಿನ ಎಂಥ ಮಳೇಲಿ ಎಲ್ಲಿಗೆ ತೊಗೊಂಡೋದ್ರೂ ನೋ ವರೀಸ್, GPS ಟ್ರ್ಯಾಕರ್ ವರ್ಕ್ ಆಗ್ತಾನೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು IP66 ಆ್ಯಂಡ್ IP67 ಎರಡು ರೇಟಿಂಗು ಸಿಕ್ಕಿದೆ. ಬನ್ನಿ ಒಳಗಡೆ ಏನಿದೆ ನೋಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಟಡ್ಯಾನ್ ಟಡ್ಯಾನ್, GPS ಟ್ರ್ಯಾಕರ್ ಇಲ್ಲೇ ಇದೆ ಗುರು. ಓಕೆ, ಎತ್ಕೊಂಡ್ಬಿಡೋಣ ಟ್ರ್ಯಾಕರ್ನ. ಚಿಕ್ಕದಾಗಿದೆ. ಅದ್ರ ಜೊತೆಗೆ ಓಕೆ ಒಂದು ಪವರ್ ಕೇಬಲ್ ಇದೆ. ಓಕೆ ನೋಡೋಣ. ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಮೊದಲು ನಾವು ಅದರ ಗೈಡ್ ಓದಬೇಕು. ಸೊ ಇನ್ಸ್ಟಾಲೇಷನ್ ಗೈಡು ಸಿಂಪಲ್ ಬರೀ 4 ಸ್ಟೆಪ್ಸ್ ಅಂತ ಇದೆ, ನೋಡೋಣ. ಮೊದಲು ವಾಟ್ಸ್ ಇನ್ಸೈಡ್ ದ ಬಾಕ್ಸ್, ಡಿವೈಸು, ಪವರ್ ಕೇಬಲ್ಲು. ಎಸ್, ನಮಗೆ ಡಿವೈಸ್ ಬಂದಿದೆ. ನೀವು ಯಾವಾಗಲೂ ಚೆಕ್ ಮಾಡ್ಕೊಬಿಡಿ ಡಿವೈಸು ಪವರ್ ಕೇಬಲ್ ಎರಡು ಸಪ್ರೇಟಾಗಿ ಬಂದಿದೆಯಾ ಅಂತ. ನಿಮಗೆ ವೈರ್ಡ್ಲೆಸ್ ಕೂಡ ಸಿಗುತ್ತೆ, ಬಟ್ ಸದ್ಯಕ್ಕೆ ನಾನು ವೈರ್ಡ್ ತೋರಿಸ್ತಾ ಇದ್ದೀನಿ. ಸ್ಟೆಪ್ 1 ಬಂದು ಮೊಬೈಲ್ ಆ್ಯಪಲ್ಲಿ ನೀವು ಸೆಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಮುಗಿಸಿದ್ದೀನಿ. OneLap ಆ್ಯಪ್ ಓಪನ್ ಮಾಡಿಕೊಂಡ್ರೆ ನನ್ನ ಫೋನ್ ನಂಬರ್ನ ರಿಜಿಸ್ಟರ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಆಲ್ರೆಡಿ ತೋರಿಸ್ತಾ ಇದೆ ನೋಡಿ, ಯುವರ್ ಡಿವೈಸ್ ಇಸ್ ಆಲ್ರೆಡಿ ಆ್ಯಕ್ಟಿವೇಟೆಡ್ ಅಂತ. ಈ ಡಿವೈಸ್ ಒಳಗಡೆ ಪ್ರೀ ಆ್ಯಕ್ಟಿವೇಟೆಡ್ ಸಿಮ್ ಕಾರ್ಡ್ ಇತ್ತು, ಅದನ್ನು ಚೆಕ್ ಮಾಡಿದ್ದೀನಿ. ಸೊ ನೋ ವರೀಸ್, ಸಿಮ್ ಕಾರ್ಡ್ ವರ್ಕ್ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ವಾಟರ್ ಪ್ರೂಫ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ. ಈ ಚಿಕ್ಕ ಪುಟಾಣಿ ಸ್ಕ್ರೂ ಡ್ರೈವರ್ನ ಇಲ್ಲಿ ಇನ್ಸರ್ಟ್ ಮಾಡಿ ಇಲ್ಲಿ ಸ್ಕ್ರೂಸ್ ಹಾಕಬೇಕು. ಇಲ್ಲಿ ಸ್ಕ್ರೂಗಳನ್ನ ಹಾಕಿದ್ರೆ ನಿಮಗೆ ಬೈಕ್ಗೆ ಇನ್ಸ್ಟಾಲ್ ಮಾಡೋದು ಕೂಡ ಈಸಿ. ಸೊ ನೀವು ಈ ಸ್ಕ್ರೂಗಳು ಹಾಕೋದ್ರಿಂದ ನಿಮಗೆ ವಾಟರ್ ಪ್ರೂಫ್ ಆಗುತ್ತೆ. ನೀವು ಬೈಕಲ್ಲಿ ಹೊರಗಡೆ ಎಂಥ ಮಳೇಲಿ ಹೋದ್ರೂ ಪ್ರಾಬ್ಲಮ್ ಇಲ್ದಂಗೆ ಆರಾಮಾಗಿ ನೀವು ಟ್ರ್ಯಾಕ್ ಮಾಡ್ಕೋಬೋದು. ಸೊ ಇದನ್ನು ಹೇಳ್ತಾ ಇದ್ದಾರೆ ಅಪ್ವರ್ಡ್, ಇದನ್ನು ಸ್ಕೈ ಕಡೆ ಇಡಬೇಕು, ಇದು ಕೆಳಗಡೆ ವೈರಿಂಗ್ ಕನೆಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಇದನ್ನು ಕನೆಕ್ಟ್ ಮಾಡೋದು. ಮೊದಲು ಇದೆರಡು ಕನೆಕ್ಟರ್ಸ್ನ ಕನೆಕ್ಟ್ ಮಾಡ್ಕೋಬೇಕು. ಇವತ್ತು ಒಬ್ಬನೇ ವೀಡಿಯೋ ಮಾಡ್ತಾ ಇದ್ದೀನಿ, ಸೊ ಸ್ವಲ್ಪ ಶೇಕ್. ವಾಟರ್ ಪ್ರೂಫ್ ಅಂತಿದ್ದಂಗೆ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇರಲಿ ನೋಡಿ, ಇವಾಗ ಕೇಬಲ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ವಿತ್ GPS ಟ್ರ್ಯಾಕರ್. ನಿಮ್ಮ ಕಾರುಗಳಲ್ಲಾದರೆ ಸ್ಟೇರಿಂಗ್ ಕೆಳಗಡೆ ನಿಮಗೆ ಇಲ್ಲಿ ಫ್ಯೂಸ್ ಬಾಕ್ಸ್ ಇರುತ್ತೆ. ಆ ಫ್ಯೂಸ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಒಂದು ಬ್ಯಾಟ್ರಿ ಪ್ಲಸ್ ಕನೆಕ್ಷನ್ನು, ಇನ್ನೊಂದು ಇಗ್ನಿಷನ್ಗೆ ಕೊಡಬೇಕಾಗುತ್ತೆ. ಫ್ಯೂಸ್ ಬಾಕ್ಸ್ಗೆ ಕನೆಕ್ಟ್ ಮಾಡೋದು ಈಸಿ. ಆಮೇಲೆ ಒಂದು ಗ್ರೌಂಡಿಂಗ್ ಹೋಗ್ಬೇಕಾಗಿರುತ್ತೆ ನೋಡಿ, ಗ್ರೌಂಡು. ಇನ್ನೊಂದು ಇಗ್ನೋರ್ ಮಾಡಿದ್ರು ಮಾಡ್ಬೋದು, ಯೆಲ್ಲೋ ಕಲರ್. ನಿಮ್ಗೆ ಅಕಸ್ಮಾತ್ ಗೊತ್ತಾಗ್ತಾ ಇಲ್ಲ ಗುರು ನನ್ನ ಕಾರಲ್ಲಿ ಯಾವ ಫ್ಯೂಸ್ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಯರೆಸ್ಟ್ ಮೆಕ್ಯಾನಿಕ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಲೀನಾಗಿ ಇನ್ಸ್ಟಾಲ್ ಮಾಡಿ ಕೊಟ್ಬಿಡ್ತಾರೆ. ನೋ ವರೀಸ್, ಇಟ್ಸ್ ಅ ಸಿಂಪಲ್ ಪ್ರೋಸೆಸ್. ಇಷ್ಟೆಲ್ಲ ಆದಮೇಲೆ ಇನ್ನೇನಿರುತ್ತೆ ಗುರು, ಶುರು ಹಚ್ಕೊಳ್ಳಿ ಟ್ರ್ಯಾಕಿಂಗ್ನ. ನೀವೇನಾದರೂ ಗಾಡಿನ ಎಲ್ಲೋ ಪಾರ್ಕ್ ಮಾಡಿದರೆ ಅಕಸ್ಮಾತ್ ಕಳ್ಳ ಕದೀತಾ ಇದ್ದಾನೆ ಅಥವಾ ಯಾರೋ ನಿಮ್ಗೆ ಗೊತ್ತಿರೋರಿಗೆ ಕಾರ್ ಕೊಟ್ಟಿದ್ದೀರಾ ಅಂದರೆ ಅವ್ರು ಯಾವಾಗ ಗಾಡಿ ಸ್ಟಾರ್ಟ್ ಮಾಡ್ತಾರೋ ಅವಾಗೆಲ್ಲ ನಿಮಗೆ ಇಗ್ನಿಷನ್ ಅಲರ್ಟ್ ಬರುತ್ತೆ. ಅಕಸ್ಮಾತ್ ಅವ್ರೇನಾದರೂ ನೀವು ಸೆಟ್ ಮಾಡಿರೋ ಲಿಮಿಟ್ಗಿಂತ ಓವರ್ ಸ್ಪೀಡ್ ಹೋಗ್ತಾ ಇದ್ರೆ ಅದಕ್ಕೂ ಅಲರ್ಟ್ ಬರುತ್ತೆ ಗುರು. ಅಷ್ಟೇ ಅಲ್ಲ, ನೀವು ಈ OneLap ಅವರ GPS ಟ್ರ್ಯಾಕರ್ ಹಾಕ್ಸೋದ್ರಿಂದ ನಿಮ್ಮದು ಸೇಫ್ ಝೋನ್ ಕ್ರಿಯೇಟ್ ಮಾಡ್ಕೋಬೋದು. ಇಷ್ಟಾಗಲ ಈ ಏರಿಯಾಗಳಲ್ಲಿದ್ದರೆ ಕಾರ್ ಸೇಫ್ ಅಂತ. ಅಲ್ಲಿಂದ ಏನಾದ್ರು ಕಾರೋ ಬೈಕೋ ಮೂವ್ ಆಗ್ತಾ ಇದೆ ಅಂದರೆ ನಿಮಗೆ ಅದಕ್ಕೂ ಕೂಡ ಅಲರ್ಟ್ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಗಾಡಿ ಎಲ್ಲೆಲ್ಲಿಂದ ಯಾವ್ಯಾವಾಗ ಯಾರ್ಯಾರ ಜೊತೆ ಅದೊಂದು ಬಿಟ್ಟು ಮಿಕ್ಕಿದ್ದು ಎಲ್ಲನೂ
ಹಿಸ್ಟ್ರಿ ಸಮೇತ ನೀವು ನೋಡ್ಬೋದು. ಇನ್ಯಾಕೆ ತಡ ಗುರು, ನಿಮ್ಮ ಕಾರ್ ಅಥವಾ ಬೈಕ್ನ ನೀವು ಸೇಫಾಗಿ ಇಡಬೇಕು ಅಂತ ಹೇಳಿದ್ರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಂತ ವೆಬ್ಸೈಟ್ಗಳಲ್ಲಿ ನೀವು ಆರ್ಡರ್ ಮಾಡ್ಕೋಬೋದು. ನಿಮ್ಮ ಗಾಡಿಗೆ ಇನ್ಸ್ಟಾಲ್ ಮಾಡಿ ಸೇಫಾಗಿರಿ.